ಹಾಯ್ ಹಲೋ ನಮಸ್ತೆ ಮಮತಾ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಕುಕ್ಕರ್ ಮತ್ತು ಬಂಗುಡೆ. ಕುಕ್ಕರಲ್ಲಿ ಒಂದು ಬಂಗುಡೆ ಮಸಾಲ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಕುಕ್ಕರ್ ಬಂಗುಡೆ ಮಗಳು ಮೊದಲಿಗೆ ಬಂಗುಡೆನೆಲ್ಲ ಕಟ್ ಮಾಡಿ ಇದರಲ್ಲಿ 1 kg ಬಂಗುಡೆ ಉಂಟು. ಚಂದ ಗೆರೆ ಹಾಕಿ ಇಟ್ಟುಕೊಂಡಿದ್ದೇವೆ. ಇದನ್ನು ಅರುಣಕ್ಕ ಚಂದ ಮಾಡಿ ಕಟ್ ಮಾಡಿ ಗೆರೆ ಹಾಕಿ ಕೊಟ್ಟಿದ್ದಾರೆ. ಕುಕ್ಕರ್ ಮಸಾಲೆಗೆ ಒಂದು 4 ಸಣ್ಣ ಈರುಳ್ಳಿ, 1 ತುಂಡು ಶುಂಠಿ, ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು 2 ದಂಟು ಕರಿಬೇವಿನ ಸೊಪ್ಪು ಹಾಗೂ 2 ಸ್ಪೂನು ತೆಂಗಿನ ತುರಿ, 2 ಸ್ಪೂನು ಜಾಸ್ತಿ ಬೇಡ, 1 ಸ್ಪೂನು ಒಳ್ಳೆಮೆಣಸಿನ ಹುಡಿ, ಖಾರ 10 ಸ್ಪೂನು ಕೊತ್ತಂಬರಿ ಹುಡಿ, ಒಂದು 2 ಸ್ಪೂನು ಮೆಣಸಿನ ಹುಡಿ. ಇದು ಜೋರು ಖಾರ ಇಲ್ಲ, ಹದ ಖಾರ. ಆದ ಕಾರಣ 2 ಸ್ಪೂನ್ ಹಾಕಿಕೊಳ್ತಾ ಇದ್ದೇವೆ. 2 ಸ್ಪೂನು ಮೆಣಸಿನ ಹುಡಿ. ಮತ್ತು ಖಾರಕ್ಕೆ ಬೇಕಿದ್ರೆ ನೋಡಿ ಹಾಕ್ಬೋದು. ಇದನ್ನು ನೀರು ಹಾಕಿಕೊಳ್ಳೋದು ಹೀಗೆ ರುಬ್ಬಿಕೊಳ್ಬೇಕು. ತುಂಬ ನೈಸ್ ಆಗೋದು ಬೇಡ, ನೀರು ಹಾಕಿಕೊಳ್ಳೋದು ಬೇಡ. ಇದು ಹೇಗೆ ಉಂಟು ಹಾಗೆ ಡ್ರೈ ಆಗಿ. ಇದ್ರ ಜೊತೆ ಕಲ್ಲುಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ, ನನಗೆ ಹೇಳಿಕೆ ಮಾಡ್ತಾಯಿದ್ದು. ಹಾಗೂ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ನಮ್ಮ ಮಸಾಲ ರೆಡಿಯಾಗಿದೆ. ಡ್ರೈ ಆಗಿ ಕರೆದಿದ್ದೇವೆ. ಎಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಲಿಕ್ಕೆ ಹೊಸ ಜನ ಅಂತ ತಂದಿದ್ದೇನೆ ನಾನು, ಅವ್ರು ಮಿಕ್ಸ್ ಮಾಡ್ತಾರೆ. ಇವರು ಮಿಕ್ಸ್ ಮಾಡಿದ್ರೆ ಸಾರು, ಹಾಗೆ ಇವ್ರನ್ನ ತಂದದ್ದು. ಈಗ ನಾವು ಈಗ ಮಸಾಲೆ ಚೆನ್ನಾಗಿ ಹಿಡಿದಿದೆ. ಬಣ್ಣ ಬರಲಿ ಹೇಳಿ ತಲೆ ಬಿಸಿ ಮಾಡೋದು ಬೇಡ. ಬಣ್ಣ ಕುಕ್ಕರಲ್ಲಿ ಬೆಂದಾಗ ಬರ್ತದೆ ಬಣ್ಣ. ಈಗ ನಾವೀಗ ಒಂದು ಕುಕ್ಕರ್ ಆನ್ ಮಾಡಿ ಅದರಲ್ಲಿ ಒಗ್ಗರಣೆ ಹಾಕಿ ಇದನ್ನು ಇಡುವ, ನೋಡುವ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದೆ. ಗ್ಯಾಸಿನ ಮೇಲೆ ಕುಕ್ಕರ್ ಬಿಸಿಯಾಗಿದೆ. ಈಗ ಇದಕ್ಕೆ ತೆಂಗಿನೆಣ್ಣೆ ಕಿರಿಕಿರಿ ಫ್ರೆಂಡ್ಸ್ ಎಲ್ಲರೂ ಸಹ ಇದ್ದೇವೆ ನಾವು ಇವತ್ತು. ಈಗ ಕುಕ್ಕರ್ ಬಿಸಿಯಾಗಿದೆ, ಇದಕ್ಕೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೇವೆ. ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಒಂದು 1/4 ಸ್ಪೂನ್ ಮೆಂತೆ ಹಾಕಿಕೊಂಡಿದ್ದೇವೆ. ನಂತರ ಕರಿಬೇವಿನ ಸೊಪ್ಪು ಹಾಗೂ ಸಪೂರಕ್ಕೆ ಹೆಚ್ಚಿದಂತಹ ಬೆಳ್ಳುಳ್ಳಿ, ಒಂದು 4-5 ಎಸಳು, ಒಂದು ಸಣ್ಣ ತುಂಡು ಶುಂಠಿ ಸಪೂರಕ್ಕೆ ಹೆಚ್ಚಿಕೊಂಡಿದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಗಿದೆ, ಇದಕ್ಕೆ ಸಪೂರಕ್ಕೆ ಹೆಚ್ಚಿಟ್ಟದ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಒಂದು ನೆಲ್ಲಿಕಾಯಿ ಗಾತ್ರದ ಹುಳಿಯನ್ನು ನೀರಲ್ಲಿ ಹಾಕಿ ಇಟ್ಟುಕೊಳ್ಬೇಕು ಮೊದಲೇ. ಈ ಮಸಾಲೆಗೆ ನಾವು ಮೀನಿಗೆ ಹುಳಿ ಹಾಕಲಿಲ್ಲ, ಆದ ಕಾರಣ ಮಸಾಲೆಗೆ ಹುಳಿ ನೀರನ್ನು ಹಾಕಬೇಕು. ಅದನ್ನು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಆ ಹುಳಿಯನ್ನು ನೆನೆಸಿಕೊಂಡಿದ್ದೇನೆ. ಈಗ ಈರುಳ್ಳಿ ಒಳ್ಳೆ ಫ್ರೈ ಆಗಿದೆ. ಇದಕ್ಕೆ ಒಂದು ಟೊಮೆಟೊ, ಸರಿ ಹಣ್ಣಾದ ಒಂದು ಟೊಮೆಟೊವನ್ನು ಹಾಕಿಕೊಳ್ತಾ ಇದ್ದೇನೆ ಸಪೂರಕ್ಕೆ ಹೆಚ್ಚಿ. ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಉಪ್ಪಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇವೆ. ಸ್ವಲ್ಪ ಈ ಟೊಮೆಟೊ ಈರುಳ್ಳಿ ಮಸಾಲೆಗೆ ಮಾತ್ರ ಸಾಕಾಗುವಷ್ಟು ಸ್ವಲ್ಪ ಮೀನಿಗೆ ಆಗ ಹಾಕಿಕೊಂಡಿದ್ದೇವೆ. ಈಗ ಒಳ್ಳೆ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪಿದ್ದನ್ನು ಹಾಕಿಕೊಳ್ತಾ ಇದ್ದೇವೆ ಇದಕ್ಕೆ. ಈಗ ನಮ್ಮ ಬಂಗುಡೆಯನ್ನು ಇದರಲ್ಲಿ ಇಟ್ಟು ಬಂಗುಡೆಯನ್ನೆಲ್ಲ ಇದಕ್ಕೆ ಇಡ್ತಾ ಇದ್ದೇವೆ ಮಸಾಲೆಗೆ. ಎಲ್ಲ ಬಂಗುಡೆಯನ್ನು ಕುಕ್ಕರಲ್ಲಿ ಲೈನಿಗೆ ಇಡ್ತಾ ಇದ್ದೇವೆ. ಅಡ್ಜಸ್ಟ್ ಮಾಡಿ ಇಡಬೇಕು. ನಮ್ಮ ಕುಕ್ಕರ್ ದೊಡ್ಡ ಇದ್ರೆ ಆ ಕುಕ್ಕರಿಗೆ ಅನುಸಾರವಾಗಿ ಬಂಗುಡೆ ಅಂತ ತಗೊಳ್ಳಿ. kg ಬಂಗುಡೆ ತಗೊಂಡಿದ್ದೇವೆ. ಇದರಲ್ಲಿ 8 ಬಂಗುಡೆ ಉಂಟು. ಈಗ ಇದಕ್ಕೆ ನಾವಾಗ ನೆನೆಸಿಟ್ಟಂತಹ ಹುಳಿ ನೀರನ್ನು ಹಾಕಿಕೊಳ್ತಾ ಇದ್ದೇವೆ. ಸರಿ
ಈಗ ಇದಕ್ಕೆ ಒಂದು ತುಂಡು ಬಾಳೆ ಎಲೆಯನ್ನು ಮುಚ್ಚಿಕೊಳ್ತಾ ಇದ್ದೇವೆ. ಬಾಳೆ ಎಲೆಯನ್ನು ಮುಚ್ಚಿ ಒಂದು ಸೀಟಿ ಕುಕ್ಕರ್ ಒಂದೇ ಒಂದು ಸೀಟಿ ಕುಗ್ಗಿಸ್ಬೇಕು, ಜಾಸ್ತಿ ಕುಗ್ಗಿಸೋರು ಒಂದು ಸೀಟಿ. ನಮ್ಮ ಕುಕ್ಕರ್ ಬಂಗುಡ ರೆಡಿಯಾಗಿದೆ. ಓಪನ್ ಮಾಡಿದ್ದೇವೆ, ನೋಡುವ. ವಾವ್, ಘಮ ಘಮ ಸ್ಮೆಲ್ ಬರ್ತಾ ಉಂಟು ನೋಡಿ. ಕುಕ್ಕರ್ ಬಂಗುಡೆ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಹೇಗೆ ಅಂತ ತೋರಿಸ್ತೇನೆ, ತೆಗೆದು ತೋರಿಸ್ತೇನೆ ನೋಡಿ. ನಮ್ಮ ಕುಕ್ಕರ್ ಬಂಗುಡೆ ಹೇಗೆ ಉಂಟು ನೋಡಿ. ಇಡೀ ಮಸಾಲೆ ಇದ್ದು ಭಾರಿ ಟೇಸ್ಟಾಗಿ ಬಂದಿದೆ, ಒಳ್ಳೆ ಬಂದಿದೆ. ಒಳ್ಳೆ ರೀತಿಯಲ್ಲಿ ಬಂದಿದೆ ಕುಕ್ಕರ್ ಬಂಗುಡೆ. ಎಲ್ಲರೂ ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಉಂಟು. ನಮಗೆ ಹೇಗೆ ಟೇಸ್ಟ್ ಮಾಡಿ ನೋಡು. ಸೂಪರ್.